ಇದು ರಾಜ್ಯದ ಅತ್ಯಂತ ದೊಡ್ಡ ಭೂ ಹಗರಣ. ಆ ಟೋಲ್ ಸಂಗ್ರಹ ನೂರಾರು ಕೋಟಿಗಳ ರೂಪಾಯಿ, ಅದೊಂದು ಇನ್ನೂ ದೊಡ್ಡ ಹಗರಣ. ಅಪ್ಪ ಮಗನ ನಾಯಕತ್ವದಲ್ಲಿ ಇವತ್ತಿನ ದಿವಸ ಟೋಲ್ ಕಟ್ಟೋದಿಲ್ಲ ನಾವು ಅಂತ ಹೇಳ್ಬಿಟ್ಟು ಗಾಡಿ ತಗೊಂಡು ಹೋಗ್ಲಿ. ಅವರು ಆ ಜಮೀನನ್ನ ಕೊಟ್ಟಿರ್ತಕ್ಕಂತಹ ರೈತರು ಇವತ್ತಿನ ದಿವಸ ಚಿಪ್ಪು ತಗೊಂಡಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದೆ. ಎಕರೆಗೆ 5 ಲಕ್ಷ 6 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇವತ್ತು ಅದೇ ರಸ್ತೆಗಳಿಗೆ ನೂರಾರು ಕೋಟಿ ರೂಪಾಯಿ ಆಗುತ್ತೆ. ಯಾರು ಇವತ್ತು ನೈಸ್ ಸಂಸ್ಥೆ ಜೊತೆನಲ್ಲಿ ಕೈ ಸೇರಿಸಿದ್ದಾರೆ ಅವರೆಲ್ಲ ಇವತ್ತಿನ ದಿವಸ ದೊಡ್ಡ ದೊಡ್ಡ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರ ತಂದೆಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೇನೆ ಈ ಹಗರಣಗಳು ಬೆಳಕಿಗೆ ಬಂದಿದೆ. ಜನಸಾಮಾನ್ಯರ ಕಟ್ಪಡಿ ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಗಲಾಟೆ ಆಗುತ್ತೆ. ಆ FIR ನೇತೃತ್ವವನ್ನು ನಮ್ಮ ಕೇಂದ್ರದ ಮಂತ್ರಿಗಳೇ ತಗೊಳ್ಳಿ, ಅವರ ನಾಯಕತ್ವದಲ್ಲೇ ಹೋಗ್ಲಿ. ಇವತ್ತಿನ ದಿವಸ ಇತ್ತೀಚೆಗೆ ಸುಮಾರು ಒಂದು 4-5 ದಿನಗಳ ಹಿಂದೆ ರಾಜ್ಯದ ಹೈಕೋರ್ಟು ಜಸ್ಟಿಸು DK ಸಿಂಗ್ ಅವರ ಒಂದು ತೀರ್ಪು ಹೊರಬಿದ್ದಿದೆ. ಆ ತೀರ್ಪು ಒಂದು ಆಘಾತಕಾರಿಯಾಗಿ ಬಂದಿದೆ ಅಂತ ಹೇಳಿದರೆ, ಈ ನೈಸ್ ರೋಡ್ ಹಗರಣ ಏನಿದೆ ಇದು ರಾಜ್ಯದ ಅತ್ಯಂತ ದೊಡ್ಡ ಭೂ ಹಗರಣ ಅನ್ನೋ ಮಾಹಿತಿಯನ್ನು ಅವರು ಹೇಳಿದ್ದಾರೆ, ಅವರ ಒಂದು ತೀರ್ಪಿನಲ್ಲಿ ಹೇಳಿದ್ದಾರೆ. ಮತ್ತು ಇದ್ರ ಬಗ್ಗೆ ಒಂದು ಸ್ವತಂತ್ರವಾದಂತಹ ನಿಷ್ಪಕ್ಷಪಾತವಂತಹ ಫೊರೆನ್ಸಿಕ್ ಎನ್ಕ್ವೈರಿನ ಕಂಡಕ್ಟ್ ಮಾಡಬೇಕು ರಾಜ್ಯ ಸರ್ಕಾರ ಅಂತ ಹೇಳಿದ್ದಾರೆ. ಸೊ ಏಕೆಂದರೆ ಈಗ ಈ ನೈಸ್ ರೋಡ್ನ ವಿವಾದ ಏನಿದೆ ಇದೇನು ಹೊಸದಲ್ಲ. ಯಾಕಂದರೆ 1996ರಲ್ಲಿ ಈ ಒಂದು ಒಪ್ಪಂದಕ್ಕೇನು ಹಿಂದಿನ ಸರ್ಕಾರ ಏನು ಸಹಿ ಮಾಡಿತ್ತು, ಆವತ್ತಿಂದ ಇವತ್ತಿನವರೆಗೂ ಸಹ ಇದು ಅನೇಕ ಹಗರಣಗಳಿಗೆ ಕಾರಣವಾಗಿದೆ. 111 ಕಿಲೋಮೀಟರ್ ಬೆಂಗಳೂರಿನಿಂದ ಮೈಸೂರಿಗೆ ಈ ರಸ್ತೆಯನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಈಗಾಗಲೇ ಆ ಒಂದು ಅಗ್ರಿಮೆಂಟ್ ಆಗಿ 20 ವರ್ಷದ ಮೇಲಾಗಿದೆ, 25 ವರ್ಷ ಆಗ್ತಾ ಬಂತು. 30 ವರ್ಷಗಳ ಅಗ್ರಿಮೆಂಟು. ಅವ್ರು ಏನು ಮಾಡಿದ್ದಾರೆ, ಬರೀ 48 ಕಿಲೋಮೀಟರ್ ಪೆರಿಫಿರಿಯಲ್ ರಸ್ತೆಯನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಏನು ತುಮಕೂರು ರೋಡಿಂದ ಮಾಗಡಿ ರೋಡು, ಮಾಗಡಿ ರೋಡಿಂದ ಮೈಸೂರು ರೋಡು, ಮೈಸೂರು ರೋಡಿಂದ ಕನಕಪುರ ರೋಡು, ಕನಕಪುರ ರೋಡಿಂದ ನೆಕ್ಸ್ಟು ಏನು ಬನ್ನೇರುಘಟ್ಟ ರೋಡು, ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ. ಇದು ಬಿಟ್ಟರೆ ಯಾವುದೇ ಥರದಲ್ಲೂ ಮೈಸೂರಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇವತ್ತಿಗೂ ಮಾಡಲಿಲ್ಲ. 550ಕ್ಕೂ ಹೆಚ್ಚು ಎಕರೆ ಜಾಗವನ್ನು ಇವತ್ತು ಅವರು ವಶಪಡಿಸ್ಕೊಂಡಿದ್ದಾರೆ ರಸ್ತೆ ಮಾಡ್ತೀವಂತೇಳಿ. ಈಗಾಗಲೇ ರಾಜ್ಯ ಸರ್ಕಾರದ ರಸ್ತೆಗಳಿದೆ ಮತ್ತು ಕೇಂದ್ರ ಸರ್ಕಾರದ NH ಇದೆ. ಬೆಂಗಳೂರಿನಿಂದ ಮೈಸೂರಿಗೆ ಒಂದು ಬೃಹತ್ತಾದಂತಹ ಒಂದು NH ರಸ್ತೆಯನ್ನು ಮಾಡಿದ್ದಾರೆ, ಸೂಪರ್ ಹೈವೇ ಅಂಥೇಳಿ. ಅದು ಬಂದ ನಂತರ ಈ ಒಂದು ನೈಸ್ ರಸ್ತೆಗೆ ಯಾವ ಒಂದು ಇದು ಸಹ ಇರೋದಿಲ್ಲ. ಇವತ್ತಿನ ದಿನ ಎಲ್ಲರೂ ಅದರಲ್ಲೇ ಪ್ರಯಾಣ ಮಾಡ್ತಾರೆ. ಹಾಗಾಗಿ ಇದೊಂದು ದೊಡ್ಡ ಹಗರಣ ಅಂತ ಇವತ್ತು ನಮ್ಮ ನ್ಯಾಯಾಧೀಶರು ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಸೊ ನಾನು ಇವತ್ತಿನ ದಿವಸ ಹೇಳೋದಕ್ಕೆ ಇಷ್ಟಪಡೋದು ಏನಂತ ಹೇಳಿದರೆ, ಇವತ್ತು ರಾಜ್ಯದಲ್ಲಿರ್ಬೋದು ಬೇರೆ ಕಡೆಯಲ್ಲಿರ್ಬೋದು ಯಾವ ಹೆದ್ದಾರಿಲೂ ಸಹ 2 ವೀಲರ್ಗೆ ಮತ್ತು 3 ವೀಲರ್ಗೆ, ಆಟೋ ಇರ್ಬೋದು 2 ವೀಲರ್ಗಳಿರ್ಬೋದು, ಟೋಲ್ಗಳನ್ನು ಸಂಗ್ರಹ ಮಾಡಲ್ಲ. ಇವತ್ತು ನಮ್ಮ ನೈಸ್ ರಸ್ತೆಯಲ್ಲಿ 2 ವೀಲರು ಮತ್ತು 3 ವೀಲರಿಗೂ ಸಹ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಟೋಲನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಆ ಟೋಲ್ ಸಂಗ್ರಹ ನೂರಾರು ಕೋಟಿಗಳ ರೂಪಾಯಿ, ಅದೊಂದು ಇನ್ನೂ ದೊಡ್ಡ ಹಗರಣ. ಮತ್ತು 6 ತಿಂಗಳಿಗೆ ಒಂದು ಸಲ ಅದನ್ನು ಹೆಚ್ಚಳ ಮಾಡ್ತಾರೆ. 10 ರೂಪಾಯಿ ಇರ್ಬೋದು, 20 ರೂಪಾಯಿ ಹೆಚ್ಚಳವನ್ನು ಮಾಡ್ತಾರೆ. ಆ ಹೆಚ್ಚಳ ಮಾಡೋದಕ್ಕೆ ಸಂದರ್ಭದಲ್ಲಿ ಸರ್ಕಾರದ ಅನುಮತಿಯನ್ನು ಪಡ್ಕೋಬೇಕು ಅನ್ನೋ ಒಂದು ಕಾನೂನು ಸಹ ಇದೆ, ಆ ಒಪ್ಪಂದದಲ್ಲಿದೆ. ಆದರೆ ಸರ್ಕಾರಕ್ಕೆ ಯಾವುದೇ ಥರದ ಒಂದು ಕೋರಿಕೆಯನ್ನು ಸಹ ಇವತ್ತು ಸಲ್ಲಿಸ್ತಾ ಇಲ್ಲ, ಬೇಕಾಬಿಟ್ಟಿಯಾಗಿ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಸರ್ಕಾರಗಳು ಹಿಂದೆ DB ಜಯಚಂದ್ರ ಅವರ ಒಂದು ಆಯೋಗವನ್ನು ಮಾಡಿದ್ರು, ಅವರು ಸಹ ವರದಿಯನ್ನು ಸಹ ಇವತ್ತಿಗೂ ಕೊಟ್ಟಿಲ್ಲ. ಈಗ ಪರಮೇಶ್ವರ್ ಅವರ ಒಂದು ವರದಿ ಕೊಡಬೇಕು ಅಂತೇಳಿ ಹೋದ ವರ್ಷ ಹಿಂದಿನ ಸರ್ಕಾರ ಅಂದರೆ ಈಗಿನ ಕಾಂಗ್ರೆಸ್ ಸರ್ಕಾರನೇ ಪರಮೇಶ್ವರ್ ಅವರ ಒಂದು ಸಮಿತಿಯನ್ನು ಮಾಡಿತ್ತು. ಇವತ್ತಿಗೂ ಸಹ ಅವರು ಯಾವುದೋ ಒಂದು ವರದಿಯನ್ನು ಕೊಟ್ಟಿಲ್ಲ. ಸೊ ಈ ಥರ ಎಲ್ಲ ಆಳುವ ಸರ್ಕಾರಗಳ ಜೊತೆಯಲ್ಲಿ ಇವತ್ತು ನೈಸ್ ಸಂಸ್ಥೆ ಕೈ ಸೇರಿಸ್ಬಿಟ್ಟು ನೂರಾರು ಕೋಟಿ ರೂಪಾಯಿ ಅಲ್ಲ, ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರವನ್ನು ಮಾಡಿದೆ. ರೈತರ ಬದುಕು, ಯಾರಿವತ್ತು ರಸ್ತೆಗಳಿಗೆ ಜಮೀನನ್ನು ಕೊಟ್ಟಿದ್ದಾರೆ ಅವರ ಬದುಕು ಇವತ್ತು ಅತ್ಯಂತ ದುಸ್ತರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. 6 ಲಕ್ಷ 7 ಲಕ್ಷಕ್ಕೆ ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ ನಮ್ಮ ರೈತರು. ಈ ಮಾಗಡಿ ರೋಡ್ ಇರ್ಬೋದು, ಮೈಸೂರು ರೋಡ್ ಇರ್ಬೋದು, ಕನಕಪುರ ರೋಡಲ್ಲಿ ಎಕರೆಗೆ 5 ಲಕ್ಷ 6 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇವತ್ತು ಅದೇ ರಸ್ತೆಗಳಿಗೆ ನೂರಾರು ಕೋಟಿ ರೂಪಾಯಿ ಆಗುತ್ತೆ. ಆದರೆ ಅದು ಎಲ್ಲ ಒಂದು ಪ್ರಯೋಜನವನ್ನು ಸಹ ಇವತ್ತು ನೈಸ್ ಸಂಸ್ಥೆ ಏನಿದೆ, ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏನಿದೆ, ಈ ಸಂಸ್ಥೆಯವರು ಅದನ್ನು ಕಬಳಿಸ್ತಾ ಇದ್ದಾರೆ. ಮತ್ತು ಎಲ್ಲ ಸರ್ಕಾರಗಳು, ಎಲ್ಲ ಸಚಿವರು ಸಹ ಅದರಲ್ಲಿ ಶಾಮೀಲಾಗಿರೋದನ್ನು ಇವತ್ತು ನೋಡ್ತಾ ಇದ್ದೀವಿ ನಾವು. ಈಗಾಗಲೇ ಅನೇಕ ರೈತ ಸಂಘಟನೆಗಳು ಈ ಒಂದು ವಿಚಾರವನ್ನು ಕೈಗೆತ್ಕೊಂಡ್ಬಿಟ್ಟು ಬೀದಿಗಿಳಿದ್ಬಿಟ್ಟು ರೈತರನ್ನ ಸಂಘಟನೆ ಮಾಡಿ ಹೋರಾಟಗಳನ್ನು ಬೆಳೆಸ್ತಾ ಇದ್ದಾರೆ. ಯಾಕಂದರೆ ಇವರು ರಸ್ತೆ ಮಾಡ್ತಾ ಇಲ್ಲ, ಆದರೆ ಜಮೀನನ್ನು ಕಬಳಿಸ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ನೀವು ಒಂದು ಮಾರುಕಟ್ಟೆ ದರ ಕೊಡಿ, ಆ ಮಾರುಕಟ್ಟೆ ದರನ ಕೊಡಬೇಕು ಅಂತ ಇವತ್ತು ಕೇಳ್ತಾ ಇದ್ದಾರೆ. ಯಾರಿವತ್ತು ನೈಸ್ ಸಂಸ್ಥೆ ಜೊತೆಯಲ್ಲಿ ಕೈ ಸೇರಿಸಿದ್ದಾರೆ ಅವರೆಲ್ಲ ಇವತ್ತೊಂದು ದಿವಸ ದೊಡ್ಡ ದೊಡ್ಡ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು.
ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಎಲ್ಲ ಪಕ್ಷಗಳ ಜೊತೆಯಲ್ಲೂ ಸಹ ನೈಸ್ ಸಂಸ್ಥೆ ಅದರ ಅಧಿಕಾರಿಗಳಿರ್ಬೋದು, ರಾಜ್ಯ ಸರ್ಕಾರದ ಅಧಿಕಾರಿಗಳಿರ್ಬೋದು, ಕೈ ಸೇರಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದ್ರ ಮಧ್ಯ ಆ ರಸ್ತೆ ಇವತ್ತು ನೈಸ್ ರಸ್ತೆ ಅಂತ ಹೇಳ್ತಾರೆ, ಆದರೆ ಆ ಜಮೀನನ್ನು ಕೊಟ್ಟಿರ್ತಕ್ಕಂತಹ ರೈತರು ಇವತ್ತಿನ ದಿವಸ ಚಿಪ್ಪು ತೊಗೊಂಡಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದೆ. ಹಾಗಾಗಿ ನಾವು ಕೇಳ್ತಾ ಇರೋದು, ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಏನೊಂದು 100 ಎಕರೆಯನ್ನು ಅಕ್ರಮವಾಗಿ ಕೊಟ್ಟಿದ್ದಾರೆ, ಅದನ್ನು ವಾಪಸ್ ತಗೋಬೇಕು. ಆ ವಾಪಸ್ ತಗೊಂಡಂಥ ಜಮೀನನ್ನು ಇವತ್ತಿನ ದಿವಸ ನಮ್ಮ ರೈತರಿಗೆ ಅದನ್ನು ವಾಪಸ್ ಕೊಡಬೇಕು ಅನ್ನೋದನ್ನು ನಾವು ಇವತ್ತು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಸರ್, ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದಂಥ ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ, ಸೊ ಇದು ರಾಜ್ಯದ ಏನೊಂದು ನ್ಯಾಯಾಲಯ ಇದೆ, ಹೈಕೋರ್ಟು ಈ ಥರ ಒಂದು ತೀರ್ಪನ್ನು ಕೊಟ್ಟಿದೆ, ಇದೊಂದು ದೊಡ್ಡ ಹಗರಣ ಅಂತ ಹೇಳಿದೆ. ಆದರೆ ನಾವು ಏಕಾಏಕಿಯಾಗಿ ಈಗ ಅದನ್ನು ಆ ಒಪ್ಪಂದಗಳೇನು ಆಗಿದೆ ಆ ಒಪ್ಪಂದಗಳನ್ನು ನಾವು ಉಲ್ಲಂಘನೆ ಮಾಡಿಬಿಟ್ಟು ಆ ಜಮೀನನ್ನು ನಾವು ವಶಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ಅನೇಕ ಕೇಸುಗಳು ಸುಪ್ರೀಂ ಕೋರ್ಟಲ್ಲೂ ಸಹ ಇವತ್ತಿನ ದಿವಸ ನಡೀತಾ ಇದೆ. ಮತ್ತು ರಾಜ್ಯ ಸರ್ಕಾರದ ಒಂದು ನೈಸ್ ಕಂಪನಿ ಮೇಲೆ ಹಾಕಿರ್ತಕ್ಕಂಥ ಒಂದು ಕೇಸ್ ಬಗ್ಗೆ ಅವತ್ತು ಜಡ್ಜ್ಮೆಂಟ್ ಬಂದಿರೋದು, ಇನ್ನೂ ಅನೇಕ ಕೇಸುಗಳಿದೆ. ಹಾಗಾಗಿ ಕಾನೂನು ತೊಡಕುಗಳು ಇರೋದರಿಂದ ನಾವು ಮಧ್ಯಪ್ರವೇಶ ಮಾಡೋದು ಭಾಳ ಕಷ್ಟ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಖರ್ಗೆ ಸಾಹೇಬರು ಸಹ ಹೇಳ್ತಾ ಇದ್ದಾರೆ. ಸೊ ನಾವು ಹೇಳ್ತಾ ಇರೋದು, ಕಾನೂನು ತೊಡಕುಗಳು ಏನೇ ಇದ್ರೂ ಒಂದು ತೀರ್ಪು ಬಂದಿದೆ, ಆ ತೀರ್ಪಿನ ಆಧಾರದಲ್ಲಿ ತಾವು ಕ್ಯಾಬಿನೆಟಲ್ಲಿ ಒಂದು ನಿರ್ಧಾರವನ್ನು ಮಾಡಿ, ಕ್ಯಾಬಿನೆಟಲ್ಲಿ ನಿರ್ಧಾರ ಮಾಡಿಬಿಟ್ಟು ಕಾನೂನು ತಜ್ಞರನ್ನು ಸಹ ಕರೆಸಿಬಿಟ್ಟು ಇದಕ್ಕೆ ಏನು ಪರಿಹಾರ ಇದೆ ಅನ್ನೋದನ್ನು ತಾವು ನೋಡಬೇಕು. ಅದು ಬಿಟ್ಬಿಟ್ಟು ಯಾರೋ ಒಬ್ಬ ಥರ್ಡ್ ಪಾರ್ಟಿ ಈ ಥರದಲ್ಲಿ ರಸ್ತೆಗಳನ್ನು ಮಾಡಿಬಿಟ್ಟು ಲೂಟಿ ಹೊಡೆಯೋದಕ್ಕೆ ತಾವು ಆಸ್ಪದ ಕೊಡಬಾರ್ದು ಅಂತ ನಾವು ಇವತ್ತಿನ ದಿವಸ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಸರ್, ಇವತ್ತಿನ ದಿವಸ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿದ್ದಾರೆ, ಅದು ಹೆವಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಒಂದು ಜವಾಬ್ದಾರಿಯುತವಾದ ಒಂದು ಹೇಳಿಕೆಗಳನ್ನು ಕೊಡಬೇಕು. ಯಾಕಂದರೆ ಅವರು ಮುಖ್ಯಮಂತ್ರಿಗಳಾಗಿರತಕ್ಕಂಥ ಸಂದರ್ಭದಲ್ಲಿ, ಅವರ ತಂದೆಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೇ ಈ ಹಗರಣಗಳು ಬೆಳಕಿಗೆ ಬಂದಿದೆ. ಅವರು ಸಹ ಅನೇಕ ಈ ಒಂದು ಕಾನೂನುಗಳ ಮತ್ತು ಉಲ್ಲಂಘನೆಗಳೇನು ಆಗಿದೆ ಅದರಲ್ಲೂ ಸಹ ಪ್ರತ್ಯಕ್ಷವಾಗಿ ಇರ್ಬೋದು, ಪರೋಕ್ಷವಾಗಿರ್ಬೋದು, ಅವ್ರಿಗೂ ಸಹ ಇವತ್ತೊಂದು ದಿವಸ ಭಾಗಿಯಾಗಿದ್ದಾರೆ ಅನ್ನೋದು ಇವತ್ತು ಬೆಳಕಿಗೆ ಬರ್ತಾ ಇದೆ. ಈಗ ಕಟ್ಬಿಡಿ ಅಂತ ಹೇಳಿದರೆ ಸೊ ಹೇಗಾಗುತ್ತದು? ಯಾಕಂದರೆ ರಸ್ತೆ ಖಾಸಗಿ ರಸ್ತೆ, ಅದರೊಳಗಡೆ ನೀವು ಹೋಗಬೇಕು ಅಂತ ಹೇಳಿದರೆ ಒಳಗಡೆ ಟೋಲ್ ಕಟ್ಬಿಟ್ಟು ಗೇಟಲ್ಲಿ ಒಳಗೆ ಹೋಗಲೇಬೇಕಾಗುತ್ತೆ. ನೀವು ಕಟ್ಟದೇ ಹಾಗೆ ಹೋಗಿ ಮಾಡ್ತೀವಿ ಅಂತ ಹೇಳಿದರೆ ಇವರೇ ಯಾವುದೋ ಒಂದು ನಾಯಕತ್ವ ತೊಗೊಳ್ಳಿ, ಇವರೇ ಒಂದು ದಿವಸ ನೈಸ್ ರಸ್ತೆಯಲ್ಲಿ ಪ್ರತಿಭಟನಾತ್ಮಕವಾಗಿ ಬಂದು ನಿಂತ್ಕೊಂಡ್ಬಿಟ್ಟು ದೊಡ್ಡ ಮಟ್ಟದಲ್ಲಿ 1000 ಜನರನ್ನು ಸೇರಿಸ್ಬಿಟ್ಟು ಹೋಗಲಿ. ಅವರು ಮೈಸೂರು ರೋಡ್ನಲ್ಲೋ ಇಲ್ಲ ಮಾಗಡಿ ರೋಡಲ್ಲೋ ತುಮಕೂರು ರೋಡಲ್ಲೋ ಹೋಗ್ಬಿಟ್ಟು ಕಾನೂನನ್ನು ನಾವು ಉಲ್ಲಂಘಿಸ್ತಾ ಇದ್ದೇನೆ ಅಂತ ಮಾಧ್ಯಮಗಳನ್ನೆಲ್ಲ ಕರೆದುಬಿಟ್ಟು ಹೋಗಲಿ. ಜನಸಾಮಾನ್ಯರ ಕಟ್ಬಿಡಿ ಅಂತ ಹೇಳಿದರೆ ಏನಾಗುತ್ತೆ? ಅಲ್ಲಿ ಗಲಾಟೆ ಆಗುತ್ತೆ. ಈಗ ನೀವು ಹೇಳಿದಾಗೇ FIR ಆಗುತ್ತೆ. ಆ FIR ನೇತೃತ್ವವನ್ನು ನಮ್ಮ ಕೇಂದ್ರದ ಮಂತ್ರಿಗಳೇ ತಗೊಳ್ಳಿ, ಅವರ ನಾಯಕತ್ವದಲ್ಲೇ ಹೋಗಲಿ. ಇವತ್ತಿನ ದಿವಸ ಉಲ್ಲಂಘನೆ ಮಾಡಲಿ. ಯಾಕಂದರೆ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ದೇವೇಗೌಡರು ಹಲವಾರು ಬಾರಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರು ಸಹ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, ರಾಜ್ಯದಲ್ಲೂ ಇದ್ದರು. ಅವ್ರ ಕಾಲದಲ್ಲೂ ಸಹ ಈ ಹಗರಣಗಳನ್ನು ಬೆಳಕಿಗೆ ತರೋದಕ್ಕೆ ಅವರು ಯಾವ ಥರದ ಪ್ರಯತ್ನವನ್ನು ಮಾಡಲಿಲ್ಲ. ಈಗ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಿದ್ದಾರೆ. ಅವರಿಬ್ಬರ ಅಪ್ಪ ಮಗನ ನಾಯಕತ್ವದಲ್ಲಿ ಇವತ್ತೊಂದು ದಿವಸ ಟೋಲ್ ಕಟ್ಟೋದಿಲ್ಲ ನಾವು ಅಂತ ಹೇಳ್ಬಿಟ್ಟು ಗಾಡಿ ತೊಗೊಂಡು ಹೋಗಲಿ ಅವರು. ಆಗ ಯಾವ ಥರ ಉಲ್ಲಂಘನೆ ಆಗುತ್ತೆ, FIR ಆಗುತ್ತೆ ಅನ್ನೋದು ಅವರು ಎದುರಿಸಲಿ. ಸೊ ಜನಸಾಮಾನ್ಯರಿಗೆ ಭಾಳ ಕಷ್ಟ ಈ ಥರದಲ್ಲಿ ಪ್ರತಿಭಟನೆ ಮಾಡಬೇಕು, ಹೌದು, ಆದರೆ ಕಟ್ಟೋದಿಲ್ಲ ಅಂತ ನೀವು ಅಲ್ಲಿ ನಿಂತರೆ ಆಮೇಲೆ ನಿಮ್ಮ ಮೇಲೆ FIR ಆಗೋದು ಗ್ಯಾರಂಟಿ. ಕಾನೂನನ್ನು ನೀವು ಕೈಗೆ ತೊಗೊಂಡಿದ್ದೀರಿ ಅಂತ ಹೇಳ್ತಾರೆ. ಅದರ ನಾಯಕತ್ವವನ್ನು ನಮ್ಮ ಕೇಂದ್ರದ ಮಂತ್ರಿಗಳು ತೊಗೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.